ಕ್ರಿಕೆಟ್ ಚಾಲು ಆಗೈತಿ, ಬಡಿ ಬಡಿ ಆಟ IPL. ಇದು ಭಾಳ ಡೇಂಜರ್. ಇದು ನೋಡಿ ಖುಷಿ ಪಡಬೇಕು, ತೊಂದರೆ ಇಲ್ಲ. ಆಡಲಿ, ಕ್ರಿಕೆಟ್ ನೋಡಲಿ, ಮನುಷ್ಯ ಮನೋರಂಜನೆ ಪಡಲಿ, ಏನು ಸಮಸ್ಯೆ ಇಲ್ಲ. ಆದರೆ ನೋಡಿ ಖುಷಿ ಪಡೋದಕ್ಕಿಂತ ಇದನ್ನು ಹಿಂದಿನ ಕೆಲವೊಂದು ಏನು ಇದಾವಲ್ಲ, ಈ ಬೆಟ್ಟಿಂಗ, ಈ ಥರದಂಥ ಒಂದು ಹಳ್ಳಕ್ಕೆ ಬಿದ್ದು ಹಾಳಾಗೋದೇ ಜಾಸ್ತಿ ಆಗಿದೆ. ಈಗ ಯುವಕರು ಎಷ್ಟೋ ಜನ ಊರು ಬಿಡ್ತಾರೆ. ಊರು ಬಿಟ್ಟರೆ ಬಿಡಲಿ, ಏನು ತೊಂದರೆ ಇಲ್ಲ, ಹೆಂಗಾರ ಬದುಕಬೋದು. ಆದರೆ ಪ್ರಾಣವನ್ನು ಬಿಡುವಂಥ ಸನ್ನಿವೇಶಗಳು ತಂದಿಟ್ಕೋತಾರಲ್ಲ, ಇದು ಭಾಳ ಡೇಂಜರ್. ಬರೀ ಯುವಕರದು ಒಂದೇ ಅಲ್ಲ, ಮುದುಕರಿಂದ ಹಿಡಿದು ವಿಷಾದ ಅನಿಸೋದು ಇನ್ನೊಂದು ಏನಪ್ಪ ಅಂತಂದ್ರೆ, ಹೆಣ್ಣು ಮಕ್ಕಳು ಕೂಡ ಈ ಬೆಟ್ಟಿಂಗ್ ಆಡ್ತಾ ಇದ್ದಾರೆ. ಇದು ಬಹಳ ಅಪಾಯಕಾರಿಯಾದ, ಇದು ಸಮಾಜಕ್ಕೂ ಬಹಳ ಅಪಾಯಕಾರಿಯಾದ. ಅರ್ಥ ಮಾಡ್ಕೋರಿ. ಈ ಬೆಟ್ಟಿಂಗ್ ಮತ್ತು ಇದರಿಂದ ಭಾಳ ದೂರ ಇರ್ರಿ. ಜೀವನ ಚೆನ್ನಾಗಿರ್ತದೆ. ಯಾವುದರ ಸಂಪತ್ತು ಭಾಳ ಬೇಗ ಬರ್ತದೆ ಅಂದ್ರೆ ಅದು ಏನು ಒಳ್ಳೆಯದಕ್ಕೆ ಬರೋದಿಲ್ಲ, ಅದು ಕೇಡಿಗೆ ಬರ್ತದೆ. ಮತ್ತು ಇನ್ನೊಂದು ವಿಚಾರ ಏನು ಹೇಳ್ತೀನಿ, ನೀವೇನು ಭಾಳ ಅಭಿಮಾನ ಇಟ್ಕೊಂಡಿರ್ತೀರಿ ವ್ಯಕ್ತಿಗಳ ಮೇಲೆ, ಯಾರು ಕ್ರಿಕೆಟರ್ಗಳು ಮತ್ತು ಸಿನಿಮಾ ನಟರು, ಒಂದಿಷ್ಟು ನೀವು ಫಾಲೋ ಮಾಡುವಂತಹ ಸೆಲೆಬ್ರಿಟಿಗಳು ಅಂತ ಏನು ಅನಿಸ್ಕೊಂಡಿರ್ತಾರೆ, ಅವರು ಏನು ನೀವೇನು ಪ್ರಾಣ ಇವರ ನನ್ನ ಪ್ರಾಣ, ಇವರ ನನ್ನ ಉಸಿರು, ಇವರಿಲ್ಲದ ನಾನು ಉಸಿರಾಡೋದಲ್ಲ ಅಂತ ಅಂತಿರ್ತಿರಲ್ಲ, ಅವರ ಇವತ್ತಿನ ದಿನಮಾನಗಳಲ್ಲಿ ಭಾಳ ಅದ್ಭುತವಾದಂತಹ ಯಾಡ್ಗಳನ್ನು ಅಂದ್ರೆ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಿರ್ತಾರೆ. ಇದನ್ನು ಆಡ್ರಿ ಹೆಂಗೆ ಆಡ್ರಿ ಅಂತ ಹೇಳ್ತಿರ್ತಾರೆ. ಅವ್ರು ಹೇಳ್ದಂಗೆ ಕೇಳಿರಿ ಅಂತಂದ್ರೆ ಮಣ್ಣ ಹಾಕ್ತಿರಿ, ನೆನಪಿಟ್ಕೊರಿ. ಅದಕ್ಕೆ ಹೇಳ್ತೀನಿ, ಈ ಬೆಟ್ಟಿಂಗಿಂದ ಈ ಆನ್ಲೈನ್ ಎಷ್ಟು ಗೇಮ್ಗಳು ಬರಕತ್ತಾವ, ನಿಮ್ಮ ಬದುಕನ್ನು ನಿಧಾನವಾಗಿ ನುಂಗಿ ಬಿಡ್ತಾವ, ಮರಿಬ್ಯಾಡ್ರಿ. ನಿಮ್ಮ ಬದುಕನ್ನು ನಿಧಾನವಾಗಿ ನುಂಗಿ ಬಿಡ್ತಾವ. ಯಾವಾಗಲೂ ಆತ್ಮಜ್ಞಾನದಿಂದ ನಿಮ್ಮನ್ನು ನೀವು ಫಾಲೋ ಮಾಡಿರಿ. ನಿಮ್ಮ ಜೀವನ ಎಷ್ಟು ಚೆನ್ನಾಗಿರ್ಬೇಕನ್ನೋದು ನೀವು ಒಂದು ನಕ್ಷೆ ಮಾಡಿಕೊಡ್ರಿ. ನಿಮ್ಮ ಜೀವನವನ್ನು ನೀವು ಫಾಲೋ ಮಾಡಿರಿ. ಅಭಿಮಾನ ಎಲ್ಲರ ಮೇಲೆ ಇರಲಿ, ತಪ್ಪಿಲ್ಲ. ಆದ್ರೆ ಏನು ಹೇಳ್ತಾರೆ, ಏನು ಮಾಡಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಭಿಮಾನ ಅನ್ನೋದು. ವಿಚಾರ ಮಾಡಿರಿ. ನೋಡಿದ್ದೆಲ್ಲ ಚಂದಲ್ಲ, ನೋಡಿದ್ದೆಲ್ಲ ಸಂತೋಷ ಕೊಡೋದಿಲ್ಲ. ನೋಡಿದ್ದನ್ನ ಭಾಳ ಯೋಚನೆ ಮಾಡಿ ಅದರ ಕಡೆ ಒಲವು ತೋರಿಸ್ಬೇಕು. ಹೌದಾ ಇಲ್ಲ? ಈಗ ಭಾಳ ಮಂದಿ ಹೆಂಗಪ್ಪ ಅಂತಂದ್ರೆ ಆ ಕ್ಷಣದ ಅಟ್ರಾಕ್ಷನ್ಗಳಿಗೆ ಬಲಿಯಾಗ್ತಾರೆ. ಮುಂದೆ ಏನಾಗ್ತದ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ. ಹಂಗೆ ನಡೆದದ ಜಗತ್ತು. ಅದಕ್ಕೆ ನೋಡಿ ಕಲಿತಿದ್ದಕ್ಕಿನ್ನ ಪ್ರಯೋಗ ಮಾಡಿ ಅನುಭವಿಸಿದ್ದ ಭಾಳ ದೊಡ್ಡ ಅನುಭವ ಆಗ್ತದೆ. ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಯಾವುದನ್ನು ಮಾಡಬೇಕು, ನನ್ನ ಕೈಯಿಂದ ಯಾವುದು ಸಾಧ್ಯ ಇದೆ, ಎಷ್ಟು ಸಾಧ್ಯ ಇದೆ ಅನ್ನೋದು ಮಾತ್ರ ಮಾಡಿರಿ. ಇಂಥ ಈಗ ನಿಮ್ಮನ್ನು ಎಲ್ಲ ಮೊದಲ ಬ್ರಿಟಿಷರ ಕಾಲದಾಗ ಹೊಡೆದು ಬಡ್ದು ಕೊಳ್ಳೆ ಹೊಡ್ಕೊಂಡು ಹೋದರು. ಈಗ ನಿಮ್ಮನ್ನು ಈಸಿಯಾಗಿ ಬರೀ ಮೊಬೈಲ ನಿಮ್ಮ ಕೈಯಾಗ ಕೊಟ್ಟು ನಿಮ್ಮನ್ನು ಕೊಳ್ಳೆ ಹೊಡಿಲಿಕ್ಕತ್ತಾರ. ನಿಮಗದು ಅರಿವಾಗಲ್ದು. ಏನು ಮಾಡೋದು? ಪ್ರತಿದಿನ ಒಬ್ಬ ಮೊಬೈಲ್ ಇಟ್ಕೊಂಡಂಥ ವ್ಯಕ್ತಿ ಯಾರಿಗೋಸ್ಕರನೋ ದುಡಿತದ ಅನ್ನೋ ಸಂಬಳ ಇಲ್ಲಾರ್ದ ಮತ್ತು ಅವನ ಕೈಯಿಂದ ಖರ್ಚು ಮಾಡಿ ಅನ್ನೋದನ್ನು ನೀವು ಒಂದು ಸಾರಿ ಯೋಚನೆ ಮಾಡಬೇಕಾದಂಥ ವಿಚಾರ ಅದ. ಇವ್ಯಾವ ಕೆಲಸಕ್ಕೆ ಬರುವುದಿಲ್ಲ, ನಿಮಗೆ ಲಾಭನ ಇಲ್ಲ ಇದರಿಂದ. ಅಂಥ ಇದರಾಗ ನೀವು ಭಾಳ ಅಂದ್ರೆ ಭಾಳ ತೊಡಗಿಸ್ಕೊಂಡು ಹೆಂಗಾಗಿ ಬಿಟ್ರಿ ಅಂದ್ರೆ ಐ ಆಮ್ ಬಿಜಿ, ನಾ ಭಾಳ ಬಿಜಿ ಅದೀನಿ, ಆಮೇಲೆ ಸಿಗ್ತೀನಿ ಅನ್ನೋ ಲೆಕ್ಕಕ್ಕೆ ಬಂದಿರಿ. ನೀವು ಹಿಂಗೆ ಮೊಬೈಲ್ ಒಳಗೆ ಬಿಜಿ ಆಗಿ ಹಿಂಗೆ ಬಿಜಿ ನಾ ಆಮೇಲೆ ಸಿಗ್ತೀನಿ ಅಂತಂದ್ರೆ ಈ ಲೈಫ್, ಈ ಜೀವನ ಕೂಡ ಹೇಳ್ತದ ಐ ಆಮ್ ಬಿಜಿ, ನಾನು ನಿನಗೆ ಮುಂದಿನ ಜನ್ಮಕ್ಕೆ ಸಿಗ್ತೀನಿ ಅಂತ ಹೇಳಬಹುದು. ಹಂಗೆ ಬರ್ಬೋದು ಸನ್ನಿವೇಶ. ಅದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋಬೇಕಾಗ್ತದ. ಯಾವುದನ್ನು ಫಾಲೋ ಮಾಡಬೇಕು, ಯಾರನ್ನು ಫಾಲೋ ಮಾಡಬೇಕು, ಯಾಕೆ ಫಾಲೋ ಮಾಡಬೇಕು ಅನ್ನೋ ವಿಚಾರಗಳನ್ನು ಫಾಲೋ ಮಾಡಿಕೊಡ್ರಿ. ಇವಾಗ ನೋಡ್ರಿ, ಕ್ರಿಕೆಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಆಡೋದ್ರ ದೇಹಕ್ಕೆ ಒಳ್ಳೆಯದು, ಆಡೋದ್ರಕ್ಕಿಂತ ನೋಡ್ಲಿಕ್ಕತ್ತೀರಿ.
ಸುಮ್ಮ ನೋಡಿ ಸಂತೋಷ ಪಡ್ರಿ, ಏನು ತೊಂದರೆ ಇಲ್ಲ. ಬೇಕಾದಷ್ಟು ನಿಮ್ಮ ಎಷ್ಟು ಅಭಿಮಾನ ಐತಿ ಸಪೋರ್ಟ್ ಮಾಡಿರಿ, ಒಂದು ಆಟಕ್ಕೆ ಸಪೋರ್ಟ್ ಮಾಡಿರಿ, ಇಲ್ಲ ಅನ್ನೋದಿಲ್ಲ. ಅದರ ಹಿಂದಿದ್ದಂತಹ ಈ ಮಾರಿ ಐತಲ್ಲ, ಬೆಟ್ಟಿಂಗ್ ಅನ್ನೋ ಬಲಿಗೆ ಬಿದ್ದು ಹಾಳಾಗಬೇಡ್ರಿ ಅಂತ ಇದು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟ ಇದ್ರೆ ತೊಗೊಳ್ರಿ, ಇಲ್ಲಾಂದ್ರೆ ನಿಮ್ಮಿಷ್ಟ. ನಾ ಹೇಳೋದೆಲ್ಲ ನಿಮ್ಮಿಷ್ಟ. ಇಷ್ಟ ಇದ್ರನ ತೊಗೊಳ್ರಿ, ಕಷ್ಟ ಇದ್ರೆ ಏನು ಸಮಸ್ಯೆ ಇಲ್ಲ, ಬಿಟ್ಟು ಬಿಡ್ರಿ, ಆ ಕಡೆ ಹೋಗಲಿ, ಏನಾಕೈತಿ. ಹೌದಾ?